ಭೂಮಾಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನು ನೀತಿವಂತನು ಒಡೆಯನಾದ ಪರಮ ಪ್ರೀತಿയുള്ള ತಂದೆ ದೇವರ ಮತ್ತೊಂದು ಅರ್ಥ ನಿನ್ನ ಒಂದು ಅಪಾರವಾದ ಕೃಪೆ, ನೀನು ಮಾಡತಕ್ಕಂಥ ಮಹಾ ಉಪಕಾರಗಳನ್ನು ನೆನೆಸಿ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನೀನೊಬ್ಬನ ದೇವರು, ನಿನಗೆ ಘನವು ಮಾನವು ಮಹಿಮೆಯು ಉಂಟಾಗಲಿ. ನೀನು ಬಿಟ್ಟರೆ ಜಗತ್ತಿನಲ್ಲಿ ಯಾವ ದೇವರು ಇಲ್ಲ ಎಂಬ ಸತ್ಯವನ್ನು ನಾವು ಅರಿತುಕೊಂಡಿದ್ದೇವೆ. ನಿನ್ನ ಒಂದು ಮಹಿಮೆಯ ರಾಜ್ಯಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಿಕೊಂಡವರಾಗಿ ಜೀವಿಸುವಂತೆ ಕೃಪೆ ನೀಡಬೇಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಹೌದು ಸ್ವಾಮಿ, ಈ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದದ್ದು ಏನೆಂಬುದಾಗಿ ನಾವು ನೋಡಿದಾಗ ಸತ್ಯವಾದ ಒಂದು ಇತಿಹಾಸದಲ್ಲಿ ಎದ್ದು ಕಾಣುವಂಥದ್ದು ಸ್ವಾಮಿ, ನಿನ್ನ ವಾಕ್ಯಗಳು, ನಿನ್ನ ಜನರು ನಿನ್ನೊಟ್ಟಿಗೆ ಬದುಕುವುದೇ ನಿಜವಾದ ಅತಿ ಶ್ರೇಷ್ಠವಾದ ಬದುಕೆಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಕರ್ತನಿಗೆ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳ ಶಕ್ತಿ ಎಂದು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದರೆ ಕೇವಲ ಅವರು ಪ್ರಸ್ತುತ ಪ್ರಪಂಚಕ್ಕಾಗಿ ಜೀವಿಸಲಾರದೆ ಮುಂಬರುವ ಒಂದು ರಾಜ್ಯಕ್ಕಾಗಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುವಂತ ಸಮಯದಲ್ಲಿ ಸ್ವಾಮಿ, ಈ ಲೋಕದ ಭೂಯಾತ್ರೆಯಲ್ಲಿ ಸ್ವಾಮಿ, ಕಷ್ಟ ಸುಖ ಸಂಕಟ ಎಂತ ಸ್ಥಿತಿಗಳು ಇದ್ದರೂ ಸ್ವಾಮಿ, ಅವುಗಳೆಲ್ಲವನ್ನು ಬದಿಗಿಟ್ಟು ನಿನ್ನನ್ನು ಆರಾಧಿಸುವುದಕ್ಕಾಗಿ, ನಿನ್ನನ್ನು ಘನಪಡಿಸುವುದಕ್ಕಾಗಿ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದಾರೆ. ಅವು ಸ್ವಾಮಿ, ನಾವೆಲ್ಲರೂ ಪ್ರೀತಿ ವಿಶ್ವಾಸ ಗೌರವದಿಂದ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಮ್ಮನ್ನು ನಾವು ನಿನಗೆ ಸಮರ್ಪಣೆ ಮಾಡಿಕೊಂಡವರಾಗಿ ನಿನಗೆ ಘನ ಮಾನ ಮಹಿಮೆಯನ್ನು ಸಲ್ಲಿಸ್ತಾ ಈ ಪ್ರಾರ್ಥನೆ ಮುದ್ದು ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರು ಬೇಡುತ್ತಾರೆ. ಆಮೆನ್. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಂದು ಅವತ್ತಿ ಒಂದು ಉತ್ತಮ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸುಂದರ್ ಬ್ರದರ್ ಅವರಿಗೂ ಸಹ ನನ್ನ ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಮತ್ತೊಂದು ಅವತ್ತಿ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ಕಾನ್ಫರೆನ್ಸ್ ಕಾಲ್ಗೆ ಸೇರಿ ಬಂದಿರತಕ್ಕಂತ ಎಲ್ಲರಿಗೆ ನನ್ನ ಆತ್ಮಿಕ ವಂದನೆಯನ್ನು ಸಲ್ಲಿಸ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಸದಾವಕಾಶವನ್ನು ಕೊಟ್ಟು ನನ್ನನ್ನು ತನ್ನ ಸೇವೆಯಲ್ಲಿ ಮುನ್ನಡೆಸ್ತಕ್ಕಂತ ಸರ್ವಶಕ್ತನು ನೀತಿವಂತನು ಪರಾಕ್ರಮಿಯಾದ ದೇವರಿಗೆ ನನ್ನ ಒಂದು ಹೃತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸೋನಾಗಿದ್ದೇನೆ. ಮತ್ತೊಂದು ಹೊತ್ತು ಈ ಒಂದು ಮುಂಜಾನೆ ವೇಳೆಯಲ್ಲಿ ಆತನ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವುದಕ್ಕಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಇದೊಂದು ಶ್ರೇಷ್ಠವಾದ ಅಮೂಲ್ಯವಾದ ಜೀವನ ಎಂಬುದಾಗಿ ನಾನು ಅನಿಸ್ತೇನೆ. ಇವತ್ತು ನಾನು ಮಾತನಾಡ್ತಕ್ಕಂಥ ವಿಷಯ, ದೇವರು ಒಬ್ಬನೆಂದು ನರ ಮನುಷ್ಯನು ನಂಬುತ್ತಾನೆ, ಹಾಗೆಯೇ ದೆವ್ವಗಳಿಗೂ ಕೂಡ ನಂಬುತ್ತವೆ. ಆದರೆ ನಿನ್ನ ನಂಬಿಕೆಗೆ ಆಧಾರವೇನು ಅಥವಾ ನಿನ್ನ ಭರವಸೆಗೆ ಯಾವ ಆಧಾರವೇನು? ಯಾಕಂದ್ರೆ ಪ್ರಪಂಚದಲ್ಲಿ ನಂಬಿಕೆ ಅನ್ನೋದು ಅತಿ ಶ್ರೇಷ್ಠವಾದದ್ದು. ನಂಬಿಕೆ ಇಲ್ಲದೆ ನಾವು ದೇವರ ಸನ್ನಿಧಾನದಲ್ಲಿ ಬರುವುದು, ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಇಬ್ರಿಯ ಪತ್ರಿಕೆ 11:6 ಈ ರೀತಿ ಬರೆಯಲ್ಪಟ್ಟಿದೆ: ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಯಾಕಂದ್ರೆ ನಂಬಿಕೆ ಇಲ್ಲದೆ ಯಾವುದನ್ನು ನಾವು ಮಾಡಲು ಈ ಪ್ರಪಂಚದಲ್ಲಿ ಸಾಧ್ಯವಿಲ್ಲ. ಯಾಕಂದ್ರೆ ಒಂದು ಉದಾಹರಣೆಗೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ನೋಡುವುದಾದ್ರೆ, ಗಂಡ ಹೆಂಡತಿಯ ಮೇಲೆ ನಂಬಿಕೆ, ಹೆಂಡತಿ ಗಂಡನ ಮೇಲೆ ನಂಬಿಕೆ, ಮಕ್ಕಳು ತಂದೆ ತಾಯಿಗಳ ಮೇಲೆ ನಂಬಿಕೆ, ತಂದೆ ತಾಯಿಗಳು ಮಕ್ಕಳ ಮೇಲೆ, ಈ ಎಲ್ಲ ಒಂದು ನಿಕಟವಾದ ಸಂಬಂಧ ಎಲ್ಲವೂ ನಂಬಿಕೆಯನ್ನೇ ಆಧಾರ ಮಾಡಿಕೊಂಡಿರ್ತದೆ. ನಂಬಿಕೆ ಇಲ್ಲದಿದ್ದರೆ ಯಾವುದನ್ನು ಮಾಡಲು ಸಾಧ್ಯವಿಲ್ಲ. ನಂಬಿಕೆ ಇಲ್ಲದಿದ್ದರೆ ಒಂದು ನರ ಪ್ರಾಣಿಯು ಭೂಮಿ ಮೇಲೆ ಉಳಿಯುವುದಿಲ್ಲ ಎಂಬುದಾಗಿ ನಮಗೆ ಅನೇಕ ಉದಾಹರಣೆಗಳ ಮೂಲಕ ನಮಗೆ ಗೊತ್ತಾಗುತ್ತದೆ. ಯಾಕಂದ್ರೆ ನಂಬಿಕೆಯು ಅತಿ ಶ್ರೇಷ್ಠವಾದದ್ದು. ಆ ನಂಬಿಕೆಯಿಂದಲೇ ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಇವತ್ತು ಬಂದಿದ್ದೇವೆ. ನಂಬಿಕೆ ಏನೆಂಬುದಾಗಿ ನಾವು ನೋಡುವುದಾದ್ರೆ, ಅದರ ಒಂದು ಆಳವಾದ ಅರ್ಥವನ್ನು ನೋಡುವುದಾದ್ರೆ, ಇಬ್ರಿಯ ಪತ್ರಿಕೆ 11:1 ಈ ರೀತಿ ಬರೆಯಲ್ಪಟ್ಟಿದೆ: ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು. ಯಾವುದಾದರೂ ದೇವರು ನಮ್ಗೆ ವಾಗ್ದಾನ ಮಾಡಿದಾಗ ಅದು ನಮ್ಗೆ ಕಣ್ಣಿಗೆ ಕಾಣದಿದ್ದರೂ, ಭೌತಿಕವಾಗಿ ನಮ್ಗೆ ಕಣ್ಣಿಗೆ ಕಾಣದಿದ್ದರೂ ಅದನ್ನು ನಿಜವೆಂದು ನಾವು ನಂಬುವುದು, ಅದೇ ಶ್ರೇಷ್ಠವಾದದ್ದು ಎಂಬುದಾಗಿ ಇಬ್ರಿಯ ಪತ್ರಿಕೆಯನ್ನು ಬರೆದಿರ್ತಕ್ಕಂಥನು ಹೇಳ್ತಾ ಇದ್ದೇನೆ. ಆದರೆ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ದೇವರನ್ನು ನಂಬುತ್ತಾನೆ, ಹಾಗೆಯೇ ದೆವ್ವಗಳು ಸಹ ನಂಬುತ್ತವೆ. ಆದರೆ ನಮ್ಮ ಈ ಭೂಲೋಕದ ಯಾತ್ರೆಯಲ್ಲಿ, ನಮ್ಮ ಜೀವನದಲ್ಲಿ ನಾವು ನಂಬಿರ್ತಕ್ಕಂಥ ನಂಬಿಕೆಗೆ ಆಧಾರವೇನು? ಯಾಕಂದ್ರೆ ಯೆಶಾಯ ಪ್ರವಾದಿ 36:4
ಇದೇ ಒಂದು ಪ್ರಶ್ನೆಯು ಉದ್ಭವ ಆಗುತ್ತದೆ. ಹಿಜ್ಕೀಯನ ಕಾಲದಲ್ಲಿ ಅಶ್ಶೂರದ ಅರಸನು ಆತನನ್ನು ಒಂದು ಪ್ರಶ್ನೆ ಮಾಡುತ್ತಾನೆ, ನಿನ್ನ ಈ ನಂಬಿಕೆಗೆ ಭರವಸೆ ಏನು ಅಥವಾ ಆಧಾರವೇನು ಎಂಬುದಾಗಿ ಕೇಳುತ್ತಿದ್ದಾನೆ. ಇವತ್ತು ನಾವು ನಮ್ಮ ಪ್ರಪಂಚದಲ್ಲಿ ನಾವು ಬದುಕುವಂತ ಬದುಕಿನಲ್ಲಿ ನಮ್ಮ ನಂಬಿಕೆಗೆ ಆಧಾರ ಏನಾಗಿದೆ? ಒಂದು ವೇಳೆ ನಾವು ನಮ್ಮ ಆಸ್ತಿ ಅಂತಸ್ತಿನ ಮೇಲೆ ನಾವು ಭರವಸೆಯನ್ನು ಇಟ್ಟು ನಿಜವಾಗ್ಲೂ ಬದುಕ್ತಾ ಇದ್ದೇವಾ? ಒಂದು ವೇಳೆ ನಾನು ನನ್ನ ಆಸ್ತಿ ಅಂತಸ್ತಿನ ಮೇಲೆ ಭರವಸೆಯನ್ನು ಇಟ್ಟು ಬದುಕುವುದಾದರೆ ಅದು ಯಾವ ರೀತಿ ಇರುತ್ತದೆ ಎಂಬುದಾಗಿ ನಾವು ಒಂದು ಸಲ ಸತ್ಯವೇದವನ್ನು ತೆಗೆದು ನೋಡೋಣ. ಲೂಕನು ಬರೆದ ಸುವಾರ್ತೆ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನದಿಂದ 18 ವಚನ ಈ ರೀತಿ ಬರೆಯಲ್ಪಟ್ಟಿದೆ. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನು ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ತಾನೇ ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತಾನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟುವೆನು. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವನು ಅಂದುಕೊಂಡನು. ಆದರೆ ದೇವರವನಿಗೆ, ಬುದ್ಧಿಹೀನನು, ನೀನು ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು ಎಂಬುದಾಗಿ. ಯಾಕಂದ್ರೆ ನಮ್ಮ ಭರವಸೆ ಒಂದು ವೇಳೆ ನಮ್ಮ ಆಸ್ತಿ ಅಂತಸ್ತು, ನಾವು ಕೂಡಿಟ್ಟಿರ್ತಕ್ಕಂಥ ಹಣ ಅಥವಾ ಬಂಗಾರ, ವಜ್ರ ವೈಡೂರ್ಯಗಳ ಮೇಲೆ ಇದ್ದಿದ್ದಾದ್ರೆ ಇವತ್ತು ನಿನ್ನ ಪ್ರಾಣವನ್ನು ದೇವರು ಕೇಳುತ್ತಾ ಇದ್ದಾನೆ. ಹಾಗಾದ್ರೆ ಇದೆಲ್ಲ ವ್ಯರ್ಥ. ಹೇಗಾದ್ರೆ ಈಗಾಗಲೇ ನಾವು ನೋಡಿರ್ತಕ್ಕಂಥ ಘಟನೆಗಳನ್ನು ನೋಡುವುದಾದರೆ, ಪ್ರಸ್ತುತವಾಗಿ ಲಾಸ್ ಏಂಜಲೀಸ್ 16 ಸೆಲೆಬ್ರಿಟಿಗಳು ತಮ್ಮಲ್ಲಿ ಇರ್ತಕ್ಕಂಥ ಅತ್ಯಶ್ವರವಾದ ಅಥವಾ ಅವ್ರು ಗಳಿಸಿರ್ತಕ್ಕಂಥ ಆಸ್ತಿಯ ಮೇಲೆ ಅದನ್ನು ನಂಬಿ ಅದನ್ನೇ ಆಧಾರ ಮಾಡಿಕೊಂಡು ದೇವರನ್ನು ಕುರಿತು ಅವಹೇಳನಕಾರಿ ಮಾತುಗಳನ್ನು ಆಡುವುದರ ಮೂಲಕ ತಮ್ಮನ್ನು ತಾವು ಸಂಪೂರ್ಣವಾಗಿ ಸರ್ವನಾಶ ಮಾಡಿಕೊಂಡ್ರು. ಈಗಾಗಲೇ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಒಂದು ಮೀಟಿಂಗ್ ಅಲ್ಲಿ, ಗೋಲ್ಡನ್ ಗ್ಲೋಬ್ಸ್ ಎಂಬ ಒಂದು ಮೀಟಿಂಗ್ ಅಲ್ಲಿ ಎಲ್ಲಾ ಸೆಲೆಬ್ರಿಟಿಗಳು, ಹಾಲಿವುಡ್ನ ಎಲ್ಲಾ ಸೆಲೆಬ್ರಿಟಿಗಳು ಒಂದು ಸಭೆಯನ್ನು ಮಾಡಿ ಅಲ್ಲಿ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡಿಕೊಂಡ್ರು. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾವೇ ದೇವರುಗಳು, ದೇವರಿಲ್ಲ, ದೇವರಿಗೆ ಜೀರೋ, ನಮ್ದೇ ಎಲ್ಲ ಇದೆ. ಯಾಕಂದ್ರೆ ದುಡ್ಡು ಎಂಬ ಮದದಿಂದ ಅವ್ರು ಗಳಿಸಿರ್ತಕ್ಕಂಥ ಗಳಿಸಿರ್ತಕ್ಕಂಥ ಆಸ್ತಿ ಅಂತಸ್ತಿನಿಂದ ಅದನ್ನೇ ಆಧಾರ ಮಾಡಿಕೊಂಡ್ರು. ಆದರೆ ತಮ್ಮ ಜೀವನದಲ್ಲಿ ದೇವರನ್ನು ಆಧಾರ ಮಾಡಿಕೊಳ್ಳದೆ ತಾವು ಗಳಿಸಿರ್ತಕ್ಕಂಥ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಈ ಸೃಷ್ಟಿಯನ್ನೇ ಆಧಾರ ಮಾಡಿಕೊಂಡು ಅವರು ಹಿಗ್ಗಿದರು. ಈ ಜಗತ್ತಿನಲ್ಲಿ ನಮ್ಮನ್ನು ಬಿಟ್ರೆ ಯಾವ ದೇವರಿಲ್ಲ, ದೇವರಿಗೆ ಜೀರೋ ಎಂಬ ಒಂದು ಕಾನ್ಸೆಪ್ಟ್ ಮೇಲೆ ಎಂಜಾಯ್ ಮಾಡಿದ್ರು. ಆದರೆ ಇವತ್ತು ಬೂದಿ. ನಾವು ನಂಬಿರ್ತಕ್ಕಂಥ ಆ ನಂಬಿಕೆಗೆ ಆಧಾರ ಏನಾಗಿದೆ? ನಿಜವಾಗ್ಲೂ ಆಸ್ತಿ ಅಂತಸ್ತು ವೈಡೂರ್ಯಗಳಾಗಿದೆನೋ? ಇವತ್ತು ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ. ನಮ್ಮ ಈ ಒಂದು ಕ್ರೈಸ್ತಿಯ ಜೀವಿತದಲ್ಲಿ ನಾವು ಯಾವುದನ್ನು ಆಧಾರ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ? ಅದೇ ರೀತಿಯಲ್ಲಿ ನಾವು ಇನ್ನೊಂದು ಉದಾಹರಣೆಯನ್ನು ನೋಡುವುದಾದ್ರೆ, ನಿನ್ನ ಸೌಂದರ್ಯದ ಮೇಲೆ ಭರವಸೆ ಇದೆಯಾ? ಒಂದು ವೇಳೆ ಆಸ್ತಿ ಅಂತಸ್ತು ವೈಡೂರ್ಯರ ಮೇಲೆ ಇದ್ದಿದ್ದರೆ ಅದು ವ್ಯರ್ಥ ಎಂಬುದಾಗಿ ನಮ್ಗೆ ಸತ್ಯವೇದವು ನಮ್ಮನ್ನು ಎಚ್ಚರಿಸುತ್ತದೆ. ಒಂದು ವೇಳೆ ನೀನು ನೋಡುವುದಕ್ಕೆ ಸುಂದರವಾಗಿದ್ದೀಯಾ, ಆ ಸೌಂದರ್ಯವು ನಿಜವಾಗಲೂ ಆ ಸೌಂದರ್ಯದ ಮೇಲೆ ನೀನು ಭರವಸೆ ಇಟ್ಟಿದ್ದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 31ನೇ ವಚನ ದಯವಿಟ್ಟು ಯಾರಾದ್ರೂ ಓದಿ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 31ನೇ ವಚನ. ಸಂದೇಶವನ್ನು ಯಾರು ಕೇಳ್ತಾ ಇಲ್ಲ. 31ನೇ ಅಧ್ಯಾಯ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 30ನೇ ವಚನ. ವಾವ್. ಯಾಕಂದ್ರೆ ಒಂದು ವೇಳೆ ನಾನು ನನ್ನ ಸೌಂದರ್ಯವನ್ನು ನನ್ನ ನಂಬಿಕೆ ಭರವಸೆಯಾಗಿ ಇಟ್ಟುಕೊಂಡಿದ್ದೆ ಆದರೆ
ಸೌಂದರ್ಯವನ್ನು ಹೆಚ್ಚಿತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೆ ಸ್ತೋತ್ರ ಪಾತ್ರಳು ಎಂಬುದಾಗಿ. ಯಾಕಂದ್ರೆ ನಾನು ನನ್ನ ಒಂದು ದೇಹವನ್ನು ನೋಡಿಕೊಂಡು, ನಾನು ಜಿಮ್ಗೆ ಹೋಗ್ತಾ ಇದ್ದೇನೆ, ನನ್ನ ದೇಹವು ಗಟ್ಟಿಮುಟ್ಟಿ ಆಗಿದೆ, ನಾನು 100 ವರ್ಷ ಬದುಕಬಹುದು. ಸ್ತ್ರೀಯರು ನಮ್ಮ ಮಖಗಳನ್ನು ಅಥವಾ ನಮ್ಮ ದೇಹದ ಒಂದು ಕಲರ್ ಅನ್ನು ನೋಡಿಕೊಂಡು, ನಾನು ಇಷ್ಟು ಚೆನ್ನಾಗಿದ್ದೀನಿ, ಇಷ್ಟು ಸೌಂದರ್ಯವತಿ ಆಗಿದ್ದೀನಿ, ಇದೇ ನನಗೆ ಆಧಾರ ಎಂಬುದಾಗಿ ನಾವು ನೋಡುವುದಾದ್ರೆ ಇವೆಲ್ಲವೂ ಶಾಶ್ವತವಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಯಾವುದು ಶಾಶ್ವತವಲ್ಲ. ಒಂದು ವೇಳೆ ನಾನು ಆಸ್ತಿ ಅಂತಸ್ತು ಬಂಗಾರವನ್ನು ಆಧಾರ ಮಾಡ್ಕೊಂಡಿದ್ರೆ ಅದನ್ನು ಶಾಶ್ವತವಲ್ಲ, ಅದೇದು ಒಂದಿಲ್ಲ ಒಂದಿನ ನಾಶವಾಗುವಂಥದ್ದು. ಒಂದು ವೇಳೆ ನನ್ನ ದೇಹವನ್ನು ನಾನು ಅವಲಂಬನ ಮಾಡಿಕೊಂಡು ಅದನ್ನೇ ಭರವಸೆಯಾಗಿ ಇಟ್ಟುಕೊಂಡು ಜೀವಿಸುವುದರ ಅದನ್ನು ವೇಸ್ಟ್ ಎಂಬುದು. ಒಂದು ವೇಳೆ ಈ ಪ್ರಪಂಚದಲ್ಲಿ ನಾನು ಈಗ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿ, ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಇಂಜಿನಿಯರ್ ಹಿಡಿದು ಸಾಫ್ಟ್ವೇರ್ ಹಿಡಿದು ಪ್ರತಿಯೊಬ್ಬರು ಎವ್ರಿವನ್ ಡಿಪೆಂಡ್ಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ನಿಜವಾಗ್ಲೂ ಅದು ಒಂದು ದೊಡ್ಡ ಅದ್ಭುತ ಜ್ಞಾನ ಎಂಬುದಾಗಿ ಅಂದುಕೊಳ್ತಾರೆ. ಒಂದು ವೇಳೆ ನನ್ನ ನಿನ್ನ ಭರವಸೆಯು ಆ ಜ್ಞಾನವನ್ನು ಅವಲಂಬನೆ ಮಾಡಿದ್ದರೆ, ಒಂದು ವೇಳೆ ನಾನು ಆ ಜ್ಞಾನವನ್ನು ಅವಲಂಬನೆ ಮಾಡಿದ್ದೇ ಆದರೆ ಆ ಜ್ಞಾನವು ಸಹ ನನಗೆ ಆಧಾರವಾಗಿದೆಯಾ ಎಂಬುದಾಗಿ ನಾವು ನೋಡುವುದಾದರೆ ಪ್ರಸಂಗಿ 1ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಪ್ರಸಂಗಿ ಮಾತುಗಳು, ಪ್ರಸಂಗಿ ಈಗ ಹೇಳ್ತಾನೆ, ವ್ಯರ್ಥವೇ ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ. ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲಾ ಪ್ರಯಾಸದಿಂದ ಅವನಿಗೇನು. ಯಾಕಂದ್ರೆ ಒಂದು ವೇಳೆ ಜ್ಞಾನ ಇದೆ ಎಂಬುದಾಗಿ ನೀನು ಗರ್ಜನೆ ಮಾಡೋದಾದ್ರೆ ಆ ಜ್ಞಾನವೂ ಸಹ ವೇಸ್ಟ್. ಯಾಕಂದ್ರೆ ನಾವು ಸತ್ಯವೇದದ ಇತಿಹಾಸದಲ್ಲಿ ನೋಡುವುದಾದ್ರೆ ಸಲಮೋನನಷ್ಟು ದೊಡ್ಡ ಜ್ಞಾನಿಯು ಹಿಂದೆ ಹುಟ್ಟಿರ್ಲಿಲ್ಲಂತ, ಮುಂದೆನೂ ಹುಟ್ಟುವುದಿಲ್ಲಂತ. ಅಂತ ಮಹಾಜ್ಞಾನಿಯು ತನ್ನ ಜೀವನದ ಕೊನೆಯ ಗಳಿಗೆಯಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಎಂಬುದಾಗಿ ನಾವು ನೋಡುವುದಾದ್ರೆ 1ನೇ ಅರಸುಗಳು 11ನೇ ಅಧ್ಯಾಯ 4, 5, 6ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಸ್ತ್ರೀಯರ ಅವನ ಮನಸ್ಸನ್ನು ಕೆಳಗಿಸಿಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳಿಗೆ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ಅವನು ಚಿದೋನ್ಯರ ಅಷ್ಟರತ್ ದೇವತೆಯನ್ನು, ಅಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯವಾದ ವಿಗ್ರಹವನ್ನು ಆರಾಧಿಸತೊಡಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಒಂದು ವೇಳೆ ನನ್ನ ಬದುಕಿನಲ್ಲಿ ಈ ಪ್ರಪಂಚದಲ್ಲಿ ನಾನು ಜ್ಞಾನವನ್ನೇ ಆಧಾರ ಮಾಡಿಕೊಂಡು ಜೀವಿಸಿದ್ದೆ ಆದರೆ ಆ ಜ್ಞಾನವು ಸಹ ವ್ಯರ್ಥ ಎಂಬುದಾಗಿ ಇವತ್ತು ಸತ್ಯವೇದವು ನನ್ನನ್ನು ಎಚ್ಚರಿಸುವಂತದ್ದಾಗಿದೆ. ಆದ್ದರಿಂದ ನಾನು ನಂಬಿರ್ತಕ್ಕಂಥ ನಂಬಿಕೆಗೆ ಆಧಾರ ಏನಾಗಿದೆ? ಯಾಕಂದ್ರೆ ದೆವ್ವಗಳು ಸಹ ದೇವರಿದ್ದಾನೆ ಎಂಬುದಾಗಿ ನಂಬಿ ನಡುಗುತ್ತವೆ. ಆದರೆ ನನ್ನ ನಂಬಿಕೆಗೆ ಆಧಾರ ಏನು? ನಾನು ನಂಬಿರ್ತಕ್ಕಂಥ ದೇವರಲ್ಲಿ ನನಗೆ ಆಧಾರ ಏನೆಂಬುದಾಗಿ ನಮ್ಮನ್ನು ನಾವು ಇವತ್ತು ಪರೀಕ್ಷಿಸ್ಕೊಳ್ಳೋಣ. ಯಾಕಂದ್ರೆ ನಾನು ನಂಬಿರ್ತಕ್ಕಂಥ ಆ ನಂಬಿಕೆಗೆ ನಿರ್ದಿಷ್ಟವಾದದ್ದು ಆಧಾರ ಇಲ್ಲದಿದ್ದರೆ ನಮ್ಮ ಕ್ರೈಸ್ತಿಯ ಜೀವಿತವು ವ್ಯರ್ಥ ಎಂಬುದಾಗಿ ಸತ್ಯವೇದವು ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಇವತ್ತು ಸತ್ಯವೇದದಲ್ಲಿ ಕೆಲವೊಂದು ಘಟನೆಗಳನ್ನು ನೋಡೋಣ. ಯಾಕಂದ್ರೆ ಸತ್ಯವೇದದಲ್ಲಿ ಮಹಾಪುರುಷರಾಗಿ ಮಹಾರಾಜರಾಗಿ ಪ್ರಪಂಚವನ್ನು ಆಳಿರ್ತಕ್ಕಂಥ ಆ ವ್ಯಕ್ತಿಗಳಿಗೆ ಅವರು ನಂಬಿರ್ತಕ್ಕಂಥ ಆ ನಂಬಿಕೆಗೆ ಆಧಾರ ಏನೆಂಬುದಾಗಿ ನಾವು ಇವತ್ತು ಸತ್ಯವೇದದಲ್ಲಿ 1-2-3 ಉದಾಹರಣೆಗಳನ್ನು ನೋಡೋಣ. ಇಸ್ರೇಲರ ಮೊಟ್ಟ ಮೊದಲನೆಯ ಅರಸನು ಸುಮಾರು 40 ವರ್ಷಗಳು ಇಸ್ರೇಲರನ್ನ ಆಳಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ದಾವೀದನು ತನ್ನ ಜೀವನದಲ್ಲಿ ತಾನು ನಂಬಿರ್ತಕ್ಕಂಥ ಆ ನಂಬಿಕೆಗೆ ಆಧಾರ ಏನೆಂಬುದಾಗಿ ಇವತ್ತು ನಮ್ಮನ್ನು ಆತನು ಹೇಳುವುದರ ಮೂಲಕ ಎಚ್ಚರಿಸುವಂತದ್ದಾಗಿದೆ. ಕೀರ್ತನೆಗಳು 27ನೇ ಅಧ್ಯಾಯ 1ನೇ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನೇ ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು? ಆತನು ತನ್ನ ಜೀವನದಲ್ಲಿ ಕೇವಲ ದೇವರನ್ನೇ ಆಧಾರ ಮಾಡಿಕೊಂಡಿದ್ದ.
ಈ ಪ್ರಪಂಚದಲ್ಲಿ ಯಾವುದೇ ಜ್ಞಾನದ ಮೇಲೆ ಆಧಾರ ಮಾಡಿಕೊಳ್ಳದೆ, ಆಸ್ತಿ ಅಂತಸ್ತಿನ ಮೇಲೆ ಆಧಾರ ಮಾಡಿಕೊಳ್ಳದೆ, ಆತನ ರಾಜನಾಗಿದ್ದಾಗಲೂ ತನ್ನ ಸೈನಿಕರ ಮೇಲೆ ಆಧಾರ ಮಾಡಿಕೊಳ್ಳದೆ, ತಾನು ಗಳಿಸಿರ್ತಕ್ಕಂಥ ಆಸ್ತಿಯ ಮೇಲೆ ಆಧಾರ ಮಾಡಿಕೊಳ್ಳಲ್ಲ, ತನ್ನ ಸೃಷ್ಟಿಕರ್ತನಾದ ದೇವರನ್ನೇ ಆತನು ಆಧಾರ ಮಾಡಿಕೊಂಡು ತನ್ನ ಜೀವನದ ಯಾತ್ರೆಯನ್ನು ಮುಗಿಸಿದನೆಂಬುದಾಗಿ. ಅದೇ ಕೀರ್ತನೆಗಳು 71ನೇ ಅಧ್ಯಾಯ 5ನೇ ವಚನ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಕರ್ತನೆ ಯೆಹೋವನೇ ಬಲ್ಲೆರಬ್ಬ, ನನ್ನ ನಿರೀಕ್ಷೆಯು ಭರವಸೆಯು ನೀನಲ್ಲವೇ. ತನ್ನ ಜೀವನದಲ್ಲಿ ಆ ನಂಬಿಕೆಗೆ ನಿರೀಕ್ಷೆಗೆ ಯಾರು ಆಧಾರ ಎಂಬುದಾಗಿ ನೋಡಿದಾಗ ದಾವೀದನು ಹೇಳುತ್ತಾನೆ, ದೇವರೇ ನನಗೆ ಆಧಾರ, ಆತನ ಬಿಟ್ರೆ ಈ ಪ್ರಪಂಚದಲ್ಲಿ ನನಗೆ ಯಾವ ಭರವಸೆಯೂ ಇಲ್ಲ ಎಂಬುದಾಗಿ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ಪೌಲನು ತನ್ನ ಜೀವನ ಯಾತ್ರೆಯಲ್ಲಿ, ತನ್ನ ಬದುಕಿನಲ್ಲಿ ಯಾವುದನ್ನು ಆಧಾರ ಮಾಡಿಕೊಂಡು ಆತನು ಜೀವಿಸಿದನೆಂಬುದಾಗಿ ನೋಡುವುದಾದ್ರೆ 1ನೇ ತಿಮ್ಮೋಥಿ 1ನೇ ಅಧ್ಯಾಯ 1ನೇ ವಚನ. 1ನೇ ತಿಮ್ಮೋಥಿ 1ನೇ ಅಧ್ಯಾಯ 1ನೇ ವಚನ. ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತೇಸುವಿನಿಂದಲೂ ನೇಮಿಸಲ್ಪಟ್ಟ ಕ್ರಿಸ್ತೇಸುವಿನ ಅಪೊಸ್ತಲನಾದ ಪೌಲನು ನಂಬಿಕೆ ವಿಷಯದಲ್ಲಿ ನಿಜಕುಮಾರನಾಗಿರುವ ತಿಮೋಥಿಯನಿಗೆ ಬರೆಯುವುದೇನೆಂದರೆ, ಯಾವುದನ್ನು ಆಧಾರ ಮಾಡಿಕೊಂಡಿದ್ದ ಪೌಲನು ದೇವರನ್ನು ಮತ್ತು ಯೇಸು ಕ್ರಿಸ್ತನನ್ನು. ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತೇಸುವಿನ. ಕ್ರೈಸ್ತ ವಿಶ್ವಾಸಿಯು ನಂಬಿರ್ತಕ್ಕಂಥ ಆ ನಂಬಿಕೆಗೆ, ಆ ನಿರೀಕ್ಷೆಗೆ ಆಧಾರ ಏನೆಂಬುದಾಗಿ ನೋಡುವುದಾದರೆ ಯೇಸು ಕ್ರಿಸ್ತನ. ಹಾಗಾದರೆ ನನ್ನ ನಿನ್ನ ಜೀವನದಲ್ಲಿ ಈ ಲೋಕದ ಯಾತ್ರೆಯಲ್ಲಿ ನಾವು ಯಾವುದನ್ನು ಆಧಾರ ಮಾಡಿಕೊಂಡಿದ್ದೇವೆ? ಅರಸನಾಗಿರ್ತಕ್ಕಂಥ ದಾವೀದನು ಹೇಳುತ್ತಾನೆ, ನನ್ನ ಸೃಷ್ಟಿಕರ್ತನು ನನ್ನ ರಕ್ಷಕನಾಗಿರ್ತಕ್ಕಂಥ ದೇವರನ್ನೇ ನನ್ನ ಜೀವನದಲ್ಲಿ ಆಧಾರ ಮಾಡಿಕೊಂಡಿದ್ದೇನೆ. ಪೌಲನು ಹೇಳುತ್ತಿದ್ದೇನೆ, ಯೇಸು ಕ್ರಿಸ್ತನನ್ನೇ ನಾನು ಆಧಾರ ಮಾಡಿಕೊಂಡು ನನ್ನ ಈ ಲೋಕದ ಯಾತ್ರೆಯನ್ನು ಮುನ್ನಡೆಸ್ತಾ ಇದ್ದೇನೆ ಎಂಬುದಾಗಿ. ಅದೇ ರೀತಿಯಲ್ಲಿ ತಾಳ್ಮೆಯಲ್ಲಿ ಅತಿ ಉತ್ತಮವಾದ ಹೆಸರನ್ನು ಪಡೆದಿರತಕ್ಕಂಥ ಯೋಬನು ತನ್ನ ನಂಬಿಕೆಗೆ ಆಧಾರ ಏನೆಂಬುದಾಗಿ ಆತನು ಒಂದು ವಾಕ್ಯವನ್ನು ಹೇಳುತ್ತಿದ್ದಾನೆ, ನೋಡೋಣ. ಯೋಬನು ಬರೆದಿರ್ತಕ್ಕಂಥ ಗ್ರಂಥ 19ನೇ ಅಧ್ಯಾಯ 25-27 ವಚನಗಳು. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ತನ್ನ ದೇವರನ್ನು ಕುರಿತು ಆತನ ಗುಣಗಾನ ಮಾಡುತ್ತಾ ಆತನ ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವೆನು. ನನ್ನ ಚರ್ಮವು ಹೀಗೆ ಬಿರಿದು ಆಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು, ಕಣ್ಣಾರೆ ಕಾಣುವೆನು. ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ನಾನು ದೇವರಿಗೋಸ್ಕರ ನನ್ನ ದೇಹದ ಮೇಲೆ ಚರ್ಮವಿಲ್ಲದೆ ನಾನು ಸತ್ತರೆ ನನ್ನ ಭರವಸೆ ಏನಾಗಿದೆ ಅಂದ್ರೆ, ಆತನನ್ನು ನಾನು ಕಣ್ಣಾರೆ ಕಾಣುವೆನು, ಅದನ್ನ ಸನ್ನಿಧಿಯಲ್ಲಿ ನಿಂತುಕೊಂಡು ನಾನು ನೋಡುವೆನು, ಇತರರಾಗಿ ಅಲ್ಲ, ನಾನು ಆತನನ್ನು ನೋಡುವೆನು. ಯಾಕಂದ್ರೆ ನನ್ನ ಭರವಸೆಯು, ನನ್ನ ಆಧಾರವು ದೇವರಾಗಿದ್ದೇನೆಂಬುದಾಗಿ. ಹಾಗಾದ್ರೆ ನನ್ನ ನಿನ್ನ ಈ ಲೋಕದ ಯಾತ್ರೆಯಲ್ಲಿ ನಾವು ಯಾರನ್ನೂ ಆಧಾರ ಮಾಡಿಕೊಂಡಿದ್ದೇವೆ? ಕೊನೆಯದಾಗಿ ಅಬ್ರಾಮನು ತನ್ನ ಭರವಸೆಗೆ ಯಾವ ಆಧಾರ ಎಂಬುದಾಗಿ ಅಬ್ರಾಮನು ತನ್ನ ಬದುಕಿನಲ್ಲಿ ಹೇಳುತ್ತೇನೆ. ಇಬ್ರಿಯ 11ನೇ ಅಧ್ಯಾಯ 10-11 ವಚನಗಳನ್ನ ನಾವು ನೋಡುವುದಾದ್ರೆ, ಯಾಕಂದ್ರೆ ಅವನು ಶಾಶ್ವತವಾದ ಆಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಅವನ ಭರವಸೆ ಏನಾಗ್ತದೆ? ಒಂದು ದೊಡ್ಡ ಶ್ರೀಮಂತ, ಬಿಲಿಯನರ್. ಇವತ್ತು ನಾವು ಯಾರು ಅಂಬಾನಿ, ಅದಾನಿ ಎಂಬುದಾಗಿ ನಾವು ಕರೀತಾ ಇದ್ದೇವೆ, ಪ್ರಪಂಚದ ಅತಿ ಸಂಪನ್ನರು ಎಂಬುದಾಗಿ. ಆದರೆ ಅವ್ರಿಗೆ ಮೀರ್ತಕ್ಕಂಥ ಆಸ್ತಿಯನ್ನು ಹೊಂದಿರತಕ್ಕಂಥ ಅಬ್ರಾಮನು ಯಾವತ್ತು ಈ ಲೋಕದಲ್ಲಿ ಉತ್ತಮವಾದ ಆಸ್ತಿ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸ ಮಾಡಬೇಕು ಎಂಬುದಾಗಿ ಯಾವತ್ತೂ ಆಲೋಚನೆ ಮಾಡಲಿಲ್ಲ. ಕೇವಲ ಗುಡಾರಗಳಲ್ಲಿ ಇದ್ದುಕೊಂಡು ತನ್ನ ಜೀವನ ಯಾತ್ರೆಯನ್ನು ಮುಗಿಸಿದ. ಯಾಕಂದ್ರೆ ಆತನ ಒಂದು ಭರವಸೆ ಏನು ಆಗಿತ್ತು ಎಂಬುದಾಗಿ ನೋಡಿದರೆ, ಶಾಶ್ವತವಾದ ಆಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಎಂಬುದಾಗಿ ನಮ್ಗೆ ಗೊತ್ತಾಗುತ್ತದೆ. ಹಾಗಾದರೆ ನನ್ನ ನಿನ್ನ ಕ್ರೈಸ್ತ ಜೀವಿತದಲ್ಲಿ ದೆವ್ವಗಳ ಹಾಗೆ
ನನ್ನ ನಂಬಿಕೆ ಇದೆನಾ? ದೆವ್ವಗಳ ಹಾಗೆ ದೇವರ ನಂಬಿ ನಾನು ನಡುಗ್ತಾ ಇದ್ದೇನಾ? ಅಥವಾ ಆ ನಂಬಿಕೆಗೆ ದೇವರನ್ನೇ ಆಧಾರ ಮಾಡಿಕೊಂಡು ನಾನು ಜೀವಿಸ್ತಾ ಇದ್ದೇನೆ? ಯಾಕಂದ್ರೆ ಕ್ರೈಸ್ತರಾಗಿರ್ತಕ್ಕಂಥ ನಾವು ಕ್ರೈಸ್ತ ಜೀವಿತದಲ್ಲಿ ದೇವರನ್ನ ಆಧಾರ ಮಾಡಿಕೊಳ್ಳದೆ ಬದುಕುವುದಾದರೆ ಈಗಾಗಲೇ ಇರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ. ಯಾಕಂದ್ರೆ ಆಸ್ತಿಯನ್ನು ಆಧಾರ ಮಾಡಿಕೊಂಡಿದ್ದರೆ ವ್ಯರ್ಥ, ಬೆಳ್ಳಿ ಬಂಗಾರ ಅಪರಂಜಿಗಳನ್ನು ನಾವು ಆಧಾರ ಮಾಡಿಕೊಂಡಿದ್ದರೆ ಅವೆಲ್ಲವೂ ವ್ಯರ್ಥ. ಒಂದು ವೇಳೆ ಸೌಂದರ್ಯವನ್ನು ನಾನು ನಂಬಿಕೊಂಡು ಬದುಕುತ್ತಿದ್ದರೆ, ಅದರಲ್ಲೇ ಭರವಸೆ ಇಟ್ಟಿದ್ದರೆ ಅದು ವ್ಯರ್ಥ. ಒಂದು ವೇಳೆ ಜ್ಞಾನವಿದೆ ಎಂಬುದಾಗಿ ನಾನು ಹಿಗ್ಗುವುದಾದ್ರೆ ಅದರಿಂದನೂ ವ್ಯರ್ಥ. ಇವೆಲ್ಲವೂ ವ್ಯರ್ಥ. ಈ ಲೋಕದ ಆಸಪಾಶಗಳೆಲ್ಲ ವ್ಯರ್ಥ. ಆದರೆ ನನ್ನ ನಂಬಿಕೆಗೆ ಆಧಾರ ಯಾರು ಎಂಬುದಾಗಿ ನಾನು ಸತ್ಯವೇದದ ಇತಿಹಾಸದಲ್ಲಿ ಮಹಾಪುರುಷರು ಅನುಭವಿಸಿ ಉದಾಹರಣೆಯಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥ ಆ ವ್ಯಕ್ತಿಗಳನ್ನು ನಾವು ಒಂದು ಸಲ ಆಲೋಚನೆ ಮಾಡುವುದಾದ್ರೆ ನಿಜವಾಗಲು ಎಂತ ಅದ್ಭುತವಾಗಿದೆ. ಯಾಕಂದ್ರೆ ಅವರು ತಮ್ಮ ಲೌಕಿಕ ಯಾತ್ರೆಯಲ್ಲಿ, ಆತ್ಮಿಕ ಜೀವನದಲ್ಲಿ ಯಾರನ್ನು ಆಧಾರ ಮಾಡಿಕೊಂಡಿದ್ದರು? ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರನ್ನೇ ಆಧಾರ ಮಾಡಿಕೊಂಡು ತಮ್ಮ ಜೀವನವನ್ನು ಸಕ್ಸಸ್ಫುಲ್ ಆಗಿ ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ರು ಎಂಬುದಾಗಿ ನಮಗೆ ಕಾಣಬರ್ತದೆ. ಆದ್ದರಿಂದ ನಮ್ಮ ಈ ಒಂದು ಲೌಕಿಕ ಜೀವನದಲ್ಲಿ ನಮ್ಮ ನಂಬಿಕೆಗೆ ಯಾವುದು ಆಧಾರವಾಗಿದೆ? ನಮ್ಮನ್ನು ನಾವು ಇವತ್ತು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕಂದ್ರೆ ನಮ್ಮ ನಂಬಿಕೆಗೆ ಯಾವುದೇ ರೀತಿಯ ಆಧಾರವಿಲ್ಲದಿದ್ದರೆ ನಾವು ದೆವ್ವಗಳಿಗೆ ಸಮಾನ. ಯಾಕಂದ್ರೆ ದೆವ್ವಗಳು ಸಹ ನಂಬಿ ನಡುಗುತ್ತವೆ, ಆದರೆ ಆ ದೆವ್ವಗಳಿಗೆ ಆಧಾರ ಏನೂ ಇಲ್ಲ. ನಮಗೆ ಆಧಾರವು ಯಾರೇ ಆಗಿದ್ದಾರೆ ಎಂಬುದಾಗಿ ನೋಡಿದರೆ ನಮ್ಮ ರಕ್ಷಕನಾಗಿರ್ತಕ್ಕಂಥ ದೇವರು, ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವರು, ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸುವಂತ ದೇವರು, ನಮ್ಮನ್ನು ಉನ್ನತ ಸ್ಥಿತಿಗೆ ತರುವಂತದ್ದು ದೇವರೊಬ್ಬನೇ ಮಾತ್ರ. ಆದ್ದರಿಂದ ನಮ್ಮ ಜೀವನದಲ್ಲಿ ವಿಶೇಷವಾಗಿ ಕ್ರೈಸ್ತಿಯ ಜೀವನದಲ್ಲಿ ಅತಿ ಶ್ರೇಷ್ಠವಾದದ್ದು ನಮ್ಮ ನಂಬಿಕೆಗೆ ಆಧಾರ ಏನೆಂಬುದಾಗಿ ನೋಡೋದಾದ್ರೆ ದೇವರೊಬ್ಬನೇ. ಆದ್ದರಿಂದ ನಮ್ಮ ಈ ಲೋಕದ ಯಾತ್ರೆಯಲ್ಲಿ ಆತನನ್ನು ಆಧಾರ ಮಾಡಿಕೊಂಡು ನಾವು ಮುನ್ನಡೆಯೋಣ ಎಂಬುದಾಗಿ ನಾನು 2 ಮಾತುಗಳನ್ನು ಹೇಳುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕಗಳನ್ನು ನಿರ್ಮಿಸಿ ಸರ್ವಶಕ್ತನು ನೀತಿವಂತನು ಒಡೆಯನಾದ ದೇವರೇ, ಪರಾಕ್ರಮದ ದೇವರೇ, ನಿತ್ಯನಾದ ತಂದೆ, ನಿರಂತರ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಹೌದು ಸ್ವಾಮಿ, ನಮ್ಮ ಜೀವನದಲ್ಲಿ ನಾವೆಲ್ಲರೂ ನಂಬುತ್ತೇವೆ, ಆದರೆ ಆ ನಂಬಿಕೆಗೆ ಯಾವುದೇ ಆಧಾರವಿಲ್ಲದೆ ಜೀವಿಸಿದ್ದೇ ಆದರೆ ನಮ್ಮ ಜೀವನ ವ್ಯರ್ಥ ಎಂಬುದಾಗಿ ಇವತ್ತು ನಮಗೆ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸಿದ್ದೀರಿ. ಅದಕ್ಕಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮ ಮೂಲ ಪುತ್ರಗಳು ಯಾವ ರೀತಿಯಲ್ಲಿ ಅವರು ನಿನ್ನನ್ನು ನಂಬಿ ಯಾವ ಭರವಸೆದಿಂದ ಬದುಕಿದರು, ಆ ಭರವಸೆಗೆ ತಕ್ಕಂತೆ ನಾವು ಸಹ ನಂಬಿ ನಿನ್ನನ್ನೇ ಆಧಾರ ಮಾಡಿಕೊಂಡು ನಮ್ಮ ಈ ಲೋಕದ ಯಾತ್ರೆಯನ್ನು ಸಂಪೂರ್ಣವಾಗಿ ಮುಗಿಸಲಿಕ್ಕಾಗುವ ಕೃಪೆ ನೀಡಬೇಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ನಮ್ಮ ಜೀವನದ ಪ್ರತಿ ಹಂತದಲ್ಲೂ ನಿನ್ನನ್ನೇ ಆಧಾರ ಮಾಡಿಕೊಂಡು, ಪ್ರತಿಯೊಂದು ಸ್ಥಿತಿಗತಿಗಳಲ್ಲಿ ನಿನ್ನನ್ನೇ ಆಧಾರ ಮಾಡಿಕೊಂಡು ಜೀವಿಸುವಂತೆ ಕೃಪೆ ನೀಡಬೇಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ, ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿನನ್ನು ನಿನ್ನ ಸನ್ನಿಧಾನದಲ್ಲಿ ಜ್ಞಾಪಕ ಮಾಡ್ಕೊಳ್ಳುತ್ತೇನೆ. ಒಳ್ಳೆ ಆರೋಗ್ಯ, ಆಯುಷ್ಯ, ನೆಮ್ಮದಿಯನ್ನು ಕೊಟ್ಟು ಮುನ್ನಡೆಸ್ತಾ ಬರಬೇಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ಕ್ರೈಸ್ತಿಯ ಜೀವಿತದಲ್ಲಿ ಉತ್ತಮ ಸಾಕ್ಷಿಯ ಮಕ್ಕಳಾಗಿ ನಮ್ಮ ನುಡಿ ಕ್ರಿಯೆಗಳಲ್ಲಿ ನಿನ್ನನ್ನು ಪ್ರತಿಬಿಂಬಿಸುವ ಹಾಗೆ ನಿನ್ನೊಂದು ಕೃಪೆ ನೀಡುತ್ತಾ ಬರಬೇಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ಮತ್ತೊಂದು ಅವತ್ತೆ ನನ್ನನ್ನು ಇಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರನ್ನು ನಿಮ್ಮ ಪಾದದ ಅಡಿಯಲ್ಲಿ ಇಡುತ್ತಾ ಈ ಪ್ರಾರ್ಥನೆ ಮುದ್ದು ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆ ದೇವರು ಬೇಡುತ್ತೇನೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಅತಿ ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ, ನಂಬಿಕೆ ವಿಷಯದಲ್ಲಿ ಇಷ್ಟು ಸ್ಪಷ್ಟವಾಗಿ ನಮಗೆ ಪ್ರೇರೇಪಡಿಸಿದ್ದೀರಿ. ಅದಕ್ಕಾಗಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಇದೇ ಪ್ರಕಾರ ತನ್ನ ಸೇವೆಯಲ್ಲಿ ಆತನು ನಿಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿದೆ. ನಿಮಗೆ ಸಮಯ ಸಿಕ್ಕಿದಾಗೆಲ್ಲ ಇದೇ ಪ್ರಕಾರ ನಮ್ಮ ಮಧ್ಯದಲ್ಲಿ ಬಂದು ವಾಕ್ಯದ ಮೂಲಕ ನಮ್ಮನ್ನು ತೃಪ್ತಿಪಡಿಸಬೇಕು ಎಂಬುದಾಗಿ ಕೇಳಿಕೊಳ್ತೀನಿ ಬ್ರದರ್. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಈಗ ನಾವು ಎಲ್ಲಾ ಪ್ರಾರ್ಥನೆ